ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ಭೂಸ್ವಾಧೀನ ಪ್ರಕ್ರಿಯೆ ಇದೀಗ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣವಾಗಿದೆ. ನೇರವಾಗಿ ಯಾವುದೇ ಪಕ್ಷದ ನಾಯಕರು ಈ ಭೂಸ್ವಾಧೀನದ ಪರ ಅಥವಾ ವಿರೋಧ ಮಾತನಾಡುತ್ತಿಲ್ಲವಾದರೂ ರೈತರ ನಡುವೆ ಭಿನ್ನಮತ ಮೂಡಿಸುವಲ್ಲಿ ಸರ್ಕಾರ ಯಶಸ್ವಿಯಾಗಿದೆ ಎಂದರೆ ತಪ್ಪಾಗಲಾರದು. ಸರ್ಕಾರದ ಈ ಕ್ರಮದಿಂದಾಗಿ ಪ್ರಸ್ತುತ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ 2 ರೈತ ಹೋರಾಟಗಳು ನಡೆಯುತ್ತಿದ್ದು, ಒಂದು ಪರ ಮತ್ತೊಂದು ವಿರೋಧ ಹೋರಾಟಕ್ಕೆ ಮುಂದಾಗಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ 1800 ಎಕರೆ ಪ್ರದೇಶವನ್ನು ಕೈಗಾರಿಕಾ ವಲಯವೆಂದು ಘೋಷಿಸಿ ರಾಜ್ಯ ಸರ್ಕಾರ ಈಗಾಗಲೇ ನೋಟಿಫಿಕೇಶನ್ ನೀಡಿದೆ. ಆದರೆ ಇದಕ್ಕೆ ರೈತರು ವಿರೋಧ ವ್ಯಕ್ತಪಡಿಸಿದ ಕಾರಣ ಮತ್ತೊಮ್ಮೆ ಪರಿಶೀಲನೆ ನಡೆಸಿದ ಸರ್ಕಾರ ಸುಮಾರು 400ಕ್ಕೂ ಹೆಚ್ಚು ಪ್ರದೇಶವನ್ನು ಹೊರತುಪಡಿಸಿ ಉಳಿದ ಭೂಮಿಯನ್ನು ಕೈಗಾರಿಕಾ ಉದ್ದೇಶಕ್ಕೆ ವಶಪಡಿಸಿಕೊಳ್ಳಲು 2ನೇ ಸುತ್ತಿನ ನೋಟಿಫಿಕೇಶನ್ ಜಾರಿಗೊಳಿಸಿದೆ. ಆದರೆ ಕೈಗಾರಿಕಾ ಪ್ರದೇಶಕ್ಕೆ ಭೂಮಿಯನ್ನು ನೀಡುವುದಿಲ್ಲ ಎಂದು ರೈತ ಸಂಘದ ಒಂದು ಬಣ ಕಳೆದ ಹಲವು ದಿನಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಅನಿರ್ದಿಷ್ಟಾವಧಿ ಧರಣಿಗೆ ಮುಂದಾಗಿದೆ. ಆದರೆ ಈ ನಡುವೆ ರೈತ ಸಂಘದ ಮತ್ತೊಂದು ಬಣ ಸರ್ಕಾರ ಕೂಡಲೇ ಭೂಸ್ವಾಧೀನ ಮಾಡಿಕೊಂಡು ರೈತರಿಗೆ 4 ಕೋಟಿ ಪರಿಹಾರ ನೀಡುವ ಜೊತೆಗೆ ಮನೆಗೊಂದು ಉದ್ಯೋಗ ನೀಡಬೇಕೆಂದು ಒತ್ತಾಯಿಸಿ ನಿನ್ನೆಯಿಂದ ಅದೇ ಜಿಲ್ಲಾಡಳಿತ ಭವನದ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿದೆ. 2 ರೈತ ಬಣಗಳು ಭೂಸ್ವಾಧೀನದ ಪರ ಒಂದು ಬಣ ವಿರೋಧಿಸಿ ಮತ್ತೊಂದು ಬಣ ಪ್ರತಿಭಟನೆ ನಡೆಸುತ್ತಿದ್ದು, ಇದೀಗ ಸರ್ಕಾರ ಮಧ್ಯಪ್ರವೇಶಕ್ಕೆ ಬದಲು ರೈತ ಸಂಘಗಳ ಕಿತ್ತಾಟ ನೋಡುತ್ತಿರುವುದು ವಿಶೇಷ. ಯಾವುದೇ ರೀತಿಯ ರೈತರ ಜಮೀನನ್ನು ಕಬಳಿಸ್ಕೊಳ್ಳೋದಾಗಲಿ, ಅಲ್ಲಿ ಸರ್ಕಾರದ ಜಮೀನುಗಳನ್ನು ಕಬಳಿಸ್ಕೊಳ್ಳೋ ಉದ್ದೇಶ ಇಟ್ಕೊಂಡು ಇಲ್ಲಿ ಯಾರೂ ಬಂದಿಲ್ಲ. ಜನರ ಹಿತದೃಷ್ಟಿಯಿಂದ ಮುಂದಿನ ಪೀಳಿಗೆಗೆ ನಾವೆಲ್ಲ ಈಗ ಏನು ರೈತರು ಯಾರು ಕೆಲವರೆಲ್ಲ ಬರಡು ಭೂಮಿ ಅಂತ ಏನಿದೆ ಅಲ್ಲಿ ನೀರಾವರಿ ಇಲ್ಲ ಕೆಲವು ಜಾಗಗಳಲ್ಲಿ, ಅಂಥ ಜಾಗಗಳು ಕೊಡಂಥವ್ರು ಪಾಪ ರೆಡಿ ಇದ್ದಾರೆ. ಅವ್ರಿಗೆ ನಾವು ಸಾಥ್ ಕೊಡ್ತಾ ಇದ್ದೀವಿ. ಸಾಧ್ಯವಾದರೆ ನೀವು ನಮ್ಮ ಬೆನ್ನೆಲುಬು ಮುಟ್ಕೊಬೇಕು, ಇಲ್ಲವಾದರೆ 136 ಎಕರೆ ಸರ್ಕಾರಿ ಭೂಮಿನೇ ಐತೆ. ಆಮೇಲೆ ಉಳಿಯೋ ಜಮೀನವ್ರಿಗೆ ಅವ್ರಿಗೂ 400 ಚಿಲ್ಲರೆ ಜಮೀನು ಬಿಟ್ಟವ್ರೆ. ಇವಾಗ ಅವ್ರು ತಗೊಂಡಿರೋದು 535 ಎಕರೆನೋ ತಗೊಂಡಿದ್ದಾರೆ. ಅದನ್ನು ಸಿಲ್ಗಡ್ ತಾಲೂಕಲ್ಲಿ ಒಂದು ಕಂಪ್ನಿಗಳಾದರೆ ಒಂದು ಮನೆಗೆ 2 ಕೆಲಸ ಕೊಡಬೇಕು ಅಂತ. ಯಾಕಂದರೆ ಓದಿರೋರು ಚೆನ್ನಾಗಿದ್ದಾರೆ ಸಿಲ್ಗಡ್ದಲ್ಲಿ, ಅಂಥವ್ರಿಗೆ ಕೆಲಸಗಳು ಸುಮಾರು ಹೆಚ್ಚಿನ ಅದೊಂದು ಪಟ್ಟಿ ತಕ್ಕಂಡು ಸರ್ಕಾರ ಏನಿವತ್ತು ಸಿದ್ದರಾಮಯ್ಯವರು ಏನು ತೀರ್ಮಾನ ತಗೊಂಡವರು ಅದರ ಬದ್ಧವಾಗಿ ನಾವು ನಡ್ಕೊಂತೀವಿ. ಭೂಸ್ವಾಧೀನದ ಪರ ಇರುವ ರೈತ ಸಂಘದ ಮುಖಂಡರು ಮಾತನಾಡಿ, ಭೂಸ್ವಾಧೀನಕ್ಕೆ ವಿರೋಧ ಮಾಡುತ್ತಿರುವುದೇ ಶಿಡ್ಲಘಟ್ಟದ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ರಾಜುಗೌಡ ಅವರು ಎಂದು ಆರೋಪಿಸಿದರೆ, ಮತ್ತೊಂದು ಬಣ ಯಾವುದೇ ಕಾರಣಕ್ಕೂ ತಾವು ಭೂಮಿ ನೀಡಲು ಸಿದ್ಧವಿಲ್ಲ, ಸರ್ಕಾರ ಕೂಡಲೇ ಈ ವಿಚಾರ ಕೈಬಿಡಬೇಕೆಂದು ಆಗ್ರಹಿಸಿ ಹೋರಾಟ ನಡೆಸುತ್ತಿದೆ. ಈ ನಡುವೆ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಯಲುವಹಳ್ಳಿ ರಮೇಶ್ ಅವರು ಭೂಸ್ವಾಧೀನ ವಿರೋಧಿ ಬಣದ ಹೋರಾಟದಲ್ಲಿ ಭಾಗವಹಿಸಿರುವುದು ಮತ್ತೊಂದು ಬಣದ ಕಣ್ಣು ಕೆಂಪಾಗಿಸಿದೆ. ಮಾಹಿತಿ ಕೊರತೆಯಿಂದ ರಮೇಶ್ ಅವರು ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಮಾಹಿತಿ ಬೇಕಾದರೆ ನಾವು ನೀಡುತ್ತೇವೆ. ಸರ್ಕಾರದ ಹುದ್ದೆಯಲ್ಲಿದ್ದು ಹೋರಾಟದಲ್ಲಿ ಭಾಗವಹಿಸಿರುವುದು ಅಕ್ಷಮ್ಯ ಅಪರಾಧ. ಅವರು ಗ್ಯಾರಂಟಿ ಸಮಿತಿಗೆ ರಾಜೀನಾಮೆ ನೀಡಿ ಮತ್ತೆ ಹೋರಾಟದಲ್ಲಿ ಭಾಗವಹಿಸಲಿ ಎಂದು ಭೂಸ್ವಾಧೀನದ ಪರ ಇರುವ ರೈತ ಸಂಘ ಆಕ್ರೋಶ ವ್ಯಕ್ತಪಡಿಸಿದೆ. ಹಾಗಾಗಿ ಭೂಮಿ ಬೇಕು, ಆದರೆ ನಿಮಗೆ ಮಾಹಿತಿಯ ಕೊರತೆ ಇದೆ. ಮಾಹಿತಿ ಬೇಕಾಗಿದೆ, ನಮ್ಮ ವೇದಿಕೆ ಹತ್ರ ಬನ್ನಿ, ನಾವು ಕೊಡ್ತೀವಿ. ಇಲ್ಲಾಂದರೆ ನೀವು ರಾಜೀನಾಮೆ ಕೊಟ್ಟು ನೀವು ಹೋಗಿ ವೇದಿಕೆ ಮೇಲೆ ಕೂತ್ಕೊಳ್ಳಿ, ನಮಗೇನು ಯಾವುದೇ ಜವಾಬ್ದಾರಿ ಇಲ್ಲ. ನೀವು ಸರ್ಕಾರದ ಒಂದು ಪ್ರತಿನಿಧಿಯಾಗಿ, ಸರ್ಕಾರದ ಅಂಗಸಂಸ್ಥೆಯಾಗಿ ನೀವು ವಿರೋಧ ಪಕ್ಷದವರು ಕೂತ್ಕೊಂಡು ರೈತರನ್ನ ಬಡ್ದೆಬ್ಸೋದು ನಿಮಗೆ ಶೋಭೆ ಅಲ್ಲ. ರಮೇಶಣ್ಣ, ಇವತ್ತು ಸರ್ಕಾರದ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, 2823 ಎಕರೆಯಲ್ಲಿ 491 ಎಕರೆ ನೀರಾವರಿ ಪ್ರದೇಶ ಮಾನ್ಯ ಮುಖ್ಯಮಂತ್ರಿಗಳು ಗೌರವ ಸಿದ್ದರಾಮಯ್ಯ ಸರ್ಕಾರ ಕೈಬಿಟ್ಟಿದೆ. ಒಟ್ಟಿನಲ್ಲಿ ರೈತ ಬಣಗಳ ನಡುವೆ ಕಿತ್ತಾಟ ತಾರಕಕ್ಕೇರಿದ್ದು, ಇದು ಎಲ್ಲಿಗೆ ಮುಟ್ಟಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.